ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಜನವರಿ 27ರ ಕನ್ನಡದಲ್ಲಿ ದಿ ಹಿಂದ್ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್ ಫ್ಲೈ ಪಾಸ್ಟ್ ಅಂಡ್ ಸ್ಟೇಟ್ ಟ್ಯಾಬ್ಲಾಗ್ಸ್ ಮಾರ್ಕ್ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಅಟ್ ರಾಜ್ಪಾತ್ ಅನ್ನುವಂಥದ್ದು. ಇಲ್ಲಿ ನಿನ್ನೆಯ ಗಣರಾಜ್ಯೋತ್ಸವದ ದಿನದ ಸಂಭ್ರಮಾಚರಣೆಯ ಬಗ್ಗೆ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಭಾರತ ಸಂವಿಧಾನ, ಹಿಸ್ಟಾರಿಕಲ್ ಅಂಡರ್ಪಿನ್ನಿಂಗ್ಸ್, ಎವಲ್ಯೂಷನ್, ಫೀಚರ್ಸ್, ಅಮೆಂಡ್ಮೆಂಟ್ಸ್, ಸಿಗ್ನಿಫಿಕೆಂಟ್ ಪ್ರಾವಿಷನ್ಸ್, ಬೇಸಿಕ್ ಸ್ಟ್ರಕ್ಚರ್, ಪಾರ್ಲಿಮೆಂಟ್ ಅಂಡ್ ಸ್ಟೇಟ್ ಲೆಜಿಸ್ಲೇಚರ್ಸ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಭಾರತ ಮತ್ತು ಭಾರತದ ಈ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್, ರಿಪಬ್ಲಿಕ್ ಅನ್ನುವಂಥದ್ದಾಗಿರಬಹುದು, ಇದೆಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ರಿಪಬ್ಲಿಕ್, ಅದರಲ್ಲೂ ಭಾರತದ ರಿಪಬ್ಲಿಕ್ ಅನ್ನುವಂಥದ್ದು ತನ್ನ ಜನಗಳಿಂದ ರೋಬೋಸ್ಟ್ ಮತ್ತು ಅಲೈವ್ ಆಗಿರ್ತಕ್ಕಂಥದ್ದನ್ನು ನಾವು ಇವತ್ತು ಕಾಣಬಹುದಾಗಿದೆ. 73ನೇ ವರ್ಷದ ಒಂದು ಆಚರಣೆಯನ್ನ, ಗಣರಾಜ್ಯೋತ್ಸವದ ಆಚರಣೆಯನ್ನ ನಾವೀಗ ಮಾಡಿರ್ತಕ್ಕಂಥದ್ದು. ರಿಪಬ್ಲಿಕ್ ಅನ್ನುವಂಥ ಪದದ ಅರ್ಥ ಏನು ಅಂತ ಅಂದ್ರೆ, ಯಾವುದೇ ಒಂದು ರಾಜ್ಯವನ್ನ, ರಾಷ್ಟ್ರವನ್ನ ಗಣರಾಜ್ಯ ಅಂತ ಹೇಳಿ ಗುರುತಿಸ್ತೇವೆ ಅಂತ ಅಂದ್ರೆ ಅಲ್ಲಿನ ಮುಖ್ಯಸ್ಥರು, ಅಂದ್ರೆ ಭಾರತದಲ್ಲಿ ನಮ್ಮ ಮುಖ್ಯಸ್ಥರು ಅಂದಾಗ, ಅಥವಾ ಫಸ್ಟ್ ಸಿಟಿಸನ್ ಆಫ್ ಇಂಡಿಯಾ ಅಂತ ಅಂದ್ರೆ ಭಾರತದ ರಾಷ್ಟ್ರಪತಿಯವರು. ಭಾರತದ ಮುಖ್ಯಸ್ಥರನ್ನ ಭಾರತದ ಜನಗಳೇ ನೇಮಕ ಮಾಡುವಂಥದ್ದು, ಅಂದ್ರೆ ನಾವು ನಮ್ಮ ಮುಖ್ಯಸ್ಥರನ್ನ ನೇಮಕ ಮಾಡುವಂಥದ್ದನ್ನ ನಾವು ಗಣರಾಜ್ಯ ಅಂತ ಹೇಳಿ ಗುರುತಿಸ್ತೇವೆ. ಡೈರೆಕ್ಟ್ಲಿ ಎಲೆಕ್ಟೆಡ್ ರೆಪ್ರೆಸೆಂಟೇಷನ್ ಅನ್ನುವಂಥದ್ದು ಇರುತ್ತೆ. 3 ಲೇಯರ್ಡ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಸಿಸ್ಟಮ್ ಅನ್ನುವಂಥದ್ದು ಭಾರತವನ್ನ ಗವರ್ನ್ ಮಾಡ್ತಾ ಇರ್ತಕ್ಕಂಥದ್ದು. ಈ ಸಿಸ್ಟಮ್ನಲ್ಲಿ ಇವತ್ತು 3 ಮಿಲಿಯನ್ಗೂ ಹೆಚ್ಚಿನ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ಗಳನ್ನು ನಾವು ಕಾಣಬಹುದಾಗುತ್ತೆ. ಆ ಮಿಲಿಯನ್ಗಿಂತಲೂ ಕೂಡ ಹೆಚ್ಚಿನ ವುಮೆನ್ ಕೂಡ ಅದರಲ್ಲಿ ಇರುವಂಥದ್ದು. 4000 ಎಲೆಕ್ಟೆಡ್ ಟು ಸ್ಟೇಟ್ ಲೆಜಿಸ್ಲೇಚರ್ಸ್, ಹಾಗೆ ಓವರ್ 500ನಷ್ಟು ಪಾರ್ಲಿಮೆಂಟ್ಗೆ ಎಲೆಕ್ಟ್ ಆಗಿರ್ತಕ್ಕಂಥವ್ರು. ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನೇರವಾಗಿ ಎಲೆಕ್ಟೆಡ್ ರೆಪ್ರೆಸೆಂಟೇಷನ್ ಅನ್ನ ಜಗತ್ತಿನ ಬೇರೆ ಯಾವ ದೇಶವೂ ಕೂಡ ಪ್ರಾಬಬ್ಲಿ ಹೊಂದಿರ್ಲಿಕ್ಕಿಲ್ಲ. ಮಾರಲ್ ಮತ್ತು ಸ್ಪಿರಿಚುವಲ್ ಬೇಸಿಸ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಅಂತ ನಾವು ನೋಡೋದಾದ್ರೆ, ನಮ್ಮ ಸಂವಿಧಾನದ ಒಂದು ಮಾರಲ್ ಬ್ಯಾಕ್ಗ್ರೌಂಡ್ ಅನ್ನುವಂಥದ್ದು ಜಸ್ಟಿಸ್ ಅನ್ನ ಎವ್ರಿ ಸೆಕ್ಷನ್ ಆಫ್ ಅವರ್ ಸೊಸೈಟಿಗೆ ಸೆಕ್ಯೂರ್ ಮಾಡುವಂಥದ್ದಾಗಿರುತ್ತೆ. ಸ್ಪಿರಿಚುವಲ್ ಬೇಸಿಸ್ ಅಂತ ಅಂದ್ರೆ, ಇದು KM ಮುನ್ಷಿ ಅವರ ಪ್ರಕಾರ ಪಿಲ್ಗ್ರಿಮೇಜ್ ಟು ಫ್ರೀಡಮ್ ಅನ್ನುವಂಥ ಪುಸ್ತಕದಲ್ಲಿ ಬರೀತಾರೆ. ಮಾರಲ್ ಬ್ಯಾಕ್ಗ್ರೌಂಡ್ ಅಂತ ಅಂದ್ರೆ ನಮ್ಮ ಒಂದು ಸಮಾಜದ ಎಲ್ಲ ಸೆಕ್ಷನ್ಗೂ ಕೂಡ ಜಸ್ಟಿಸ್ ಅನ್ನ ಸೆಕ್ಯೂರ್ ಮಾಡುವಂಥದ್ದು ನಮ್ಮ ಸಂವಿಧಾನದ ಒಂದು ಮಾರಲ್ ಬ್ಯಾಕ್ಗ್ರೌಂಡ್ ಅಂತ ಹೇಳಿ ತಿಳಿಸ್ತಾರೆ. ಇನ್ನು ಸ್ಪಿರಿಚುವಲ್ ಬೇಸಿಸ್ ಅಂತ ಅಂದ್ರೆ, ಎಲ್ಲ ಧರ್ಮಗಳನ್ನು ಕೂಡ ಅವರವರ ಫಂಕ್ಷನ್ಸ್ಗಳನ್ನ ಪ್ರಿಸರ್ವ್ ಮಾಡೋದಕ್ಕೆ, ಪ್ರೊಟೆಕ್ಟ್ ಮಾಡೋದಕ್ಕೆ, ಅವರ ಧರ್ಮಗಳನ್ನ ಎಕ್ಸಸೈಸ್ ಮಾಡೋದಕ್ಕೆ ಒಂದು ಸಪೋರ್ಟ್ ಅನ್ನ ಈ ಒಂದು ಸಂವಿಧಾನ ನೀಡುತ್ತೆ ಅನ್ನುವಂಥದ್ದು. ನಮ್ಮ ಸಂವಿಧಾನ ಮಾರಲ್ ಬ್ಯಾಕ್ಗ್ರೌಂಡ್ ಅನ್ನ, ಸ್ಪಿರಿಚುವಲ್ ಬೇಸಿಸ್ ಅನ್ನ ಎರಡನ್ನೂ ಕೂಡ ಹೊಂದಿದೆ ಅನ್ನುವಂಥದ್ದು. ಭಾರತದ ಸಂವಿಧಾನ ಒಂದು ಲಿವಿಂಗ್ ಮತ್ತು ಡೈನಮಿಕ್ ಪ್ರೋಸೆಸ್ ಅನ್ನೋದಕ್ಕೆ ಕೆಲವು ಉದಾಹರಣೆಗಳನ್ನ ನೋಡೋದಾದ್ರೆ, ಟೈಮ್ ಟು ಟೈಮ್ ಭಾರತ ಅನ್ನುವಂಥದ್ದು ಸಾಕಷ್ಟು ಅಮೆಂಡ್ಮೆಂಟ್ಸ್ಗಳನ್ನ ಕಾಣ್ತಾ ಬಂದಿದೆ. ಉದಾಹರಣೆಗೆ ಮುಖ್ಯವಾದಂಥ ಅಮೆಂಡ್ಮೆಂಟ್ಸ್ಗಳು ಅಂತ ಅಂದಾಗ, ಮೇಜರ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ಗಳಲ್ಲಿ ಮೊದಲನೇ ಅಮೆಂಡ್ಮೆಂಟ್ನಲ್ಲೇ 9th ಶೆಡ್ಯೂಲ್ನನ್ನ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. 7ನೇ ಅಮೆಂಡ್ಮೆಂಟ್ನ ಮುಖಾಂತರವಾಗಿ ಸ್ಟೇಟ್ಸ್ ರಿಆರ್ಗನೈಸೇಷನ್ ಅನ್ನ ಕಾಣಬಹುದು. ಯೂನಿಯನ್ ಟೆರಿಟರೀಸ್ಗಳು ಇಂಟ್ರೊಡ್ಯೂಸ್ ಆಗುತ್ತೆ. 42ನೇ ಸಾಂವಿಧಾನಿಕ ತಿದ್ದುಪಡಿಯ ಮುಖಾಂತರವಾಗಿ ಸೋಷಿಯಲಿಸ್ಟ್ ಮತ್ತು ಸೆಕ್ಯುಲರ್ ಅನ್ನುವಂಥದ್ದು ನಮ್ಮ ಪ್ರಿಯಾಂಬಲ್ನಲ್ಲಿ ಆಡ್ ಆಗುತ್ತೆ. ಹಾಗೆ ಮೂಲಭೂತ ಹಕ್ಕುಗಳೊಟ್ಟಿಗೆ ಮೂಲಭೂತ ಕರ್ತವ್ಯಗಳನ್ನ ಕೂಡ 42ನೇ ತಿದ್ದುಪಡಿ ಅನ್ನುವಂಥದ್ದು ಸೇರಿಸುವಂಥದ್ದು. 44ನೇ ತಿದ್ದುಪಡಿಯ ಮುಖಾಂತರವಾಗಿ ರೈಟ್ ಟು ಪ್ರಾಪರ್ಟಿಯನ್ನ ಫಂಡಮೆಂಟಲ್ ರೈಟ್ ಅನ್ನುವಂಥ ಲಿಸ್ಟ್ನಿಂದ ಹೊರಗಾಕುವಂಥದ್ದಾಗಿರಬಹುದು. 52nd ಅಮೆಂಡ್ಮೆಂಟ್ನಲ್ಲಿ ಡಿಫೆಕ್ಷನ್ ಅನ್ನುವಂಥದ್ದನ್ನ ಇಲ್ಲೀಗಲ್ ಅಂತ ಹೇಳಿ ತಿಳಿಸುವಂಥದ್ದಾಗಿರಬಹುದು. 2002ರ 86ನೇ ಅಮೆಂಡ್ಮೆಂಟ್ ಅನ್ನುವಂಥದ್ದು RTE ರೈಟ್ ಟು ಎಜುಕೇಶನ್ ಅನ್ನ ತಿಳಿಸುತ್ತೆ. 101ನೇ ಅಮೆಂಡ್ಮೆಂಟ್ನಲ್ಲಿ ನಾವು GST ಅನ್ನ ಕಾಣಬಹುದಾಗತ್ತೆ. ಈ ರೀತಿಯಾಗಿ ತಿದ್ದುಪಡಿಗಳ ಮುಖಾಂತರವಾಗಿ ಭಾರತದ ಸಂವಿಧಾನ ಅನ್ನುವಂಥದ್ದು ಲಿವಿಂಗ್ ಮತ್ತು ಡೈನಮಿಕ್ ಆಗಿರ್ತಕ್ಕಂಥದ್ದನ್ನ ಕಾಣಬಹುದಾಗುತ್ತೆ. ಮೋರ್ ದೆನ್ 100 ಅಮೆಂಡ್ಮೆಂಟ್ಸ್ಗಳನ್ನ ಇವತ್ತು ನಾವು ಕಾಣಬಹುದು. 1,500ದಷ್ಟು ಲಾಸ್ಗಳು ರಿಪೀಲ್ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಭಾರತದ ಸಂವಿಧಾನ ಇವತ್ತು ಲಿವಿಂಗ್ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳನ್ನ ಕೂಡ ನಾವು ಕಾಣಬಹುದಾಗತ್ತೆ. ಒಟ್ಟಾರೆಯಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾಗಿದ್ರು ಕೂಡ, ಭಾರತದ ಸಂವಿಧಾನ ಇಂಟ್ರೊಡ್ಯೂಸ್ ಆಗಿ 73 ವರ್ಷಗಳೇ ಕಳಿತಾ ಬಂದಿದ್ರು ಕೂಡ, ಈಗಾಗಲೇ ಜಗತ್ತಿನ ಹಲವಾರು ರಾಷ್ಟ್ರಗಳು ತಮ್ಮ ಸಂವಿಧಾನಗಳನ್ನೇ ಬದಲಾಯಿಸಿದ್ರು ಕೂಡ, ಭಾರತದ ಸಂವಿಧಾನ ಅನ್ನುವಂಥದ್ದು ಮೋಸ್ಟ್ ಲಿವಿಂಗ್ ಅಂಡ್ ಡೈನಮಿಕ್ ಆಗಿ ಕಾಣಿಸುತ್ತೆ. ಇವತ್ತಿಗೂ ಕೂಡ ರೋಬೋಸ್ಟ್ ಆಗಿ ಇರ್ತಕ್ಕಂಥದಕ್ಕೆ ಕಾರಣ ನಮ್ಮಲ್ಲಿರ್ತಕ್ಕಂಥ ಈ ರೀತಿಯ ಒಂದು ಸ್ಪಿರಿಚುವಲ್ ಬೇಸಿಸ್ ಆಗಿರಬಹುದು, ರಿಲಿಜಿಯಸ್ ಬೇಸಿಸ್ ಆಗಿರಬಹುದು, ಸಾವರಿನ್, ಸೆಕ್ಯುಲರ್, ಡೆಮೊಕ್ರೆಟಿಕ್, ರಿಪಬ್ಲಿಕ್, ಅನ್ನುವಂಥ ಒಂದು ಮೂಲಭೂತವಾದಂಥ ಪ್ರಿನ್ಸಿಪಲ್ಸ್ಗಳಾಗಿರಬಹುದು. ಇವೆಲ್ಲವೂ ಕೂಡ ಇವತ್ತಿಗೂ ಭಾರತದ ಸಂವಿಧಾನವನ್ನ ಯಶಸ್ವಿಯಾಗಿ, ಭಾರತದ ಸಂವಿಧಾನ ಅನ್ನುವಂಥದ್ದು ಭಾರತದ ವ್ಯವಸ್ಥೆಯನ್ನ ನಿಭಾಯಿಸೋದಕ್ಕೆ ಸಾಧ್ಯ ಆಗ್ತಾ ಇರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್ ಇಂಟಿಗ್ರಿಟಿ ಪ್ಯಾಕ್ಟ್ CVC ಮಾಡಿಫೈಸ್ ಕ್ರೈಟೀರಿಯಾ ಅನ್ನುವಂಥದ್ದು. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. ಇಲ್ಲಿ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅವರು ಇಂಡಿಪೆಂಡೆಂಟ್ ಎಕ್ಸ್ಟರ್ನಲ್ ಮಾನಿಟರ್ಸ್ಗಳಿಗೆ ಸಂಬಂಧಪಟ್ಟಂತೆ, ಸರ್ಕಾರಿ ಬಾಡೀಸ್ಗಳಲ್ಲಿರುವಂಥ ಇಂಡಿಪೆಂಡೆಂಟ್ ಎಕ್ಸ್ಟರ್ನಲ್ ಮಾನಿಟರ್ಸ್
IAMs ಅಂತ ಏನು ಕರಿತೇವೆ, ಇವರುಗಳಿಗೆ ಸಂಬಂಧಪಟ್ಟಂತೆ ಇವರ ಒಂದು ನೇಮಕಾತಿಯ ವಿಚಾರದಲ್ಲಿ ಕೆಲವೊಂದು ಮಾಡಿಫಿಕೇಶನ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಅದನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ರಿವೈಸ್ಡ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅನ್ನ ಅಡಾಪ್ಷನ್ ಅಂಡ್ ಇಂಪ್ಲಿಮೆಂಟೇಷನ್ ಆಫ್ ಇಂಟಿಗ್ರಿಟಿ ಪ್ಯಾಕ್ಟ್ ಗೆ ಇರುವಂತ ಕ್ಲಾಸ್ಗಳಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಕ್ಲಾಸ್ ಯಾತಕ್ಕೆ ಉಪಯೋಗ ಆಗುತ್ತೆ ಅಂತ ಅಂದ್ರೆ, ಕರಪ್ಷನ್ ಅನ್ನ ಪ್ರಿವೆಂಟ್ ಮಾಡೋದಕ್ಕೆ. ಯಾವುದರಲ್ಲಿ? ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ನಲ್ಲಿ. ಅಂದ್ರೆ ಸರ್ಕಾರದವರು ಏನು ಹೆಚ್ಚಿನದಾಗಿ ಪ್ರೊಕ್ಯೂರ್ಮೆಂಟ್ ಅನ್ನ ಮಾಡ್ತಾರೆ, ಸರ್ಕಾರಿ ಸಂಸ್ಥೆಗಳಾಗಿರಬಹುದು, ಸರ್ಕಾರಿ ಬಾಡೀಸ್ಗಳಾಗಿರಬಹುದು, ಇಲ್ಲಿ ಕರಪ್ಷನ್ ಆಗದಂತೆ ತಡೆಯೋದಕ್ಕೆ ಇರುವಂತ ಇಂಟಿಗ್ರಿಟಿ ಪ್ಯಾಕ್ಟ್ ನಲ್ಲಿನ ಕ್ಲಾಸ್ಗಳನ್ನ ಈಗ ಆ ಒಂದು ಅಡಾಪ್ಷನ್ ಅಂಡ್ ಇಂಪ್ಲಿಮೆಂಟೇಷನ್ ಆಫ್ ಇಂಟಿಗ್ರಿಟಿ ಪ್ಯಾಕ್ಟ್ ಕ್ಲಾಸ್ ಆಗೋದ್ರಲ್ಲಿರ್ತಕ್ಕಂಥ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅನ್ನ ರಿವೈಸ್ ಮಾಡುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಇಂಟಿಗ್ರಿಟಿ ಪ್ಯಾಕ್ಟ್ನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಈ ಪ್ಯಾಕ್ಟ್ ಅನ್ನುವಂಥದ್ದು ಒಂದು ಅಗ್ರಿಮೆಂಟ್ ಆಗಿದ್ದು, ಯಾರ ನಡುವೆ ಇರುವಂತ ಅಗ್ರಿಮೆಂಟ್ ಅಂದಾಗ ಪ್ರಾಸ್ಪೆಕ್ಟಿವ್ ವೆಂಡರ್ಸ್ ಅಥವಾ ಬಿಡ್ಡರ್ಸ್ಗಳು ಮತ್ತು ಬಯರ್ಸ್ಗಳ ನಡುವೆ ಇರುವಂತ ಒಂದು ಅಗ್ರಿಮೆಂಟ್ ಅನ್ನ ಇಂಟಿಗ್ರಿಟಿ ಪ್ಯಾಕ್ಟ್ ಅಂತ ಹೇಳಿ ಕರಿತೇವೆ. ಇಲ್ಲಿ ಕಮಿಟಿಂಗ್ ಪರ್ಸನ್ಸ್ಗಳು, ಎರಡೂ ಕಡೆಯ ಅಫಿಷಿಯಲ್ಸ್ಗಳು, ಇವ್ರು ಯಾರೂ ಕೂಡ ಯಾವುದೇ ರೀತಿಯಾದಂಥ ಕರಪ್ಟ್ ಪ್ರಾಕ್ಟೀಸಸ್ಗಳನ್ನ ಮಾಡಬಾರ್ದು ಅಂತ ಹೇಳಿ ಇರುವಂತ ಮುಖ್ಯವಾದಂಥ ಒಂದು ಅಗ್ರಿಮೆಂಟ್ ಈ ಇಂಟಿಗ್ರಿಟಿ ಪ್ಯಾಕ್ಟ್ ಅನ್ನುವಂಥದ್ದು. ಇದರಲ್ಲಿರ್ತಕ್ಕಂಥ ಯಾವುದೇ ಅಂಶವನ್ನ ಒಂದು ವೇಳೆ ವಯೋಲೇಟ್ ಮಾಡಿದ್ದೆ ಆದ್ರೆ ಬಿಡ್ಡರ್ಸ್ಗಳ ಡಿಸ್ಕ್ವಾಲಿಫಿಕೇಶನ್ ಕೂಡ ಆಗಬಹುದು ಅಥವಾ ಎಕ್ಸ್ಕ್ಲೂಷನ್ ಆಗಬಹುದಾಗುತ್ತೆ. ಮುಂದಿನ ಭವಿಷ್ಯದ ಬಿಸ್ನೆಸ್ ಡೀಲಿಂಗ್ಸ್ಗಳಿಂದ ಅವರನ್ನ ಎಕ್ಸ್ಕ್ಲೂಡ್ ಮಾಡುವಂಥದ್ದು ಕೂಡ ಆಗುತ್ತೆ. ಅಂದ್ರೆ ಒಂದು ವೇಳೆ ಈ ಒಂದು ಪ್ಯಾಕ್ಟ್ ಅನ್ನ ವಯೋಲೇಟ್ ಮಾಡಿದ್ದೆ ಆದ್ರೆ ಈ ರೀತಿಯ ಒಂದು ಪನಿಷ್ಮೆಂಟ್ಸ್ಗಳನ್ನ ಕೂಡ ಅವರು ಫೇಸ್ ಮಾಡಬೇಕಾಗಿ ಬರುತ್ತೆ. ಒಟ್ಟಾರೆಯಾಗಿ ಇಂಟಿಗ್ರಿಟಿ ಪ್ಯಾಕ್ಟ್ ಅನ್ನುವಂಥದ್ದು ಪಾರದರ್ಶಕತೆಯನ್ನು ಎನ್ಶೋರ್ ಮಾಡುತ್ತೆ, ಸಮತ್ವವನ್ನ ಜಾರಿಗೆ ತರುತ್ತೆ, ಹಾಗೆ ಕಾಂಪಿಟೇಟಿವ್ನೆಸ್ ಅನ್ನ ಬೆಳೆಸುತ್ತೆ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ನಲ್ಲಿ. ಹಾಗಾಗಿ ಈ ಒಂದು ಇಂಟಿಗ್ರಿಟಿ ಪ್ಯಾಕ್ಟ್ ಅನ್ನುವಂಥದ್ದು ಬಹಳ ಮುಖ್ಯವಾದಂತ ಒಂದು ಪ್ಯಾಕ್ಟ್ ಆಗಿರುತ್ತೆ. ಇಂಟಿಗ್ರಿಟಿ ಪ್ಯಾಕ್ಟ್ ನಲ್ಲಿ ಇಂಡಿಪೆಂಡೆಂಟ್ ಎಕ್ಸ್ಟರ್ನಲ್ ಮಾನಿಟರ್ಸ್ಗಳನ್ನ ನಾಮಿನೇಟ್ ಮಾಡುವಂತ ವಿಚಾರದಲ್ಲಿ ಈಗ ಕೆಲವೊಂದು ತಿದ್ದುಪಡಿಗಳನ್ನ ತರ್ತಾ ಇರ್ತಕ್ಕಂಥದ್ದು. ಇಂಡಿಪೆಂಡೆಂಟ್ ಎಕ್ಸ್ಟರ್ನಲ್ ಮಾನಿಟರ್ಸ್ಗಳು ಅಂದ್ರೆ ಏನು ಅಂತ ಅಂದಾಗ, ಇವರನ್ನ ಸ್ವಾತಂತ್ರ್ಯವಾಗಿ ಮತ್ತು ಆಬ್ಜೆಕ್ಟಿವ್ ಆಗಿ ಯಾವುದೋ ಒಂದು ಡಾಕ್ಯುಮೆಂಟ್ ಅನ್ನ ರಿವ್ಯೂ ಮಾಡೋದಕ್ಕೆ ಮತ್ತು ಈ ಒಂದು ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ನ ವಿಚಾರದಲ್ಲಿ ಅಲ್ಲಿನ ಪಾರ್ಟೀಸ್ಗಳು, ವೆಂಡರ್ಸ್ ಆಗಿರ್ಬೋದು, ಬಿಡ್ಡರ್ಸ್ ಆಗಿರ್ಬೋದು, ಬೈಯರ್ಸ್ ಆಗಿರ್ಬೋದು, ಇವರು ಈ ಪ್ಯಾಕ್ಟ್ ನ ಅಡಿಯಲ್ಲಿ, ಇಂಟಿಗ್ರಿಟಿ ಪ್ಯಾಕ್ಟ್ ನ ಅಡಿಯಲ್ಲಿರುವಂತ ಎಲ್ಲ ಆಬ್ಲಿಗೇಷನ್ಸ್ಗಳನ್ನ ಏನೆಲ್ಲ ಮ್ಯಾಂಡೇಟರಿ ಆದಂತ ಥಿಂಗ್ಸ್ಗಳಲ್ಲಿ ಇದೆ ಅವುಗಳಿಗೆ ಕಂಪ್ಲೈ ಆಗಿ ತಮ್ಮ ಕಾರ್ಯಗಳನ್ನ ಮಾಡ್ತಿದ್ದಾರ, ಯಾವುದೇ ರೀತಿಯಾದಂತ ಭ್ರಷ್ಟಾಚಾರ ಇಲ್ಲಿ ನಡೆದಿಲ್ವಾ ಅನ್ನುವಂಥದ್ದನ್ನ ಗುರುತಿಸೋದಕ್ಕೆ ಇರುವಂತ ಒಂದು ಇಂಡಿಪೆಂಡೆಂಟ್ ಮತ್ತು ಆಬ್ಜೆಕ್ಟಿವ್ ಆಗಿ ರಿವ್ಯೂ ಮಾಡೋದಕ್ಕಿರುವಂತ ಒಂದು ಸಂಸ್ಥೆಯೇ ಈ ಇಂಡಿಪೆಂಡೆಂಟ್ ಎಕ್ಸ್ಟರ್ನಲ್ ಮಾನಿಟರ್ಸ್ಗಳು. ಈ IAMsಗಳು ಇಂಟಿಗ್ರಿಟಿ ಪ್ಯಾಕ್ಟ್ ಅನ್ನುವಂಥದ್ದು ಅಥವಾ ಯಾವುದೇ ಕಾಂಟ್ರಾಕ್ಟ್ ಆಗಿರಬಹುದು, ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಂಪ್ಲೇಂಟ್ಸ್ ಇದ್ದಂತ ಸಂದರ್ಭದಲ್ಲಿ ಅಥಾರಿಟೀಸ್ಗಳಿಗೆ ಅದನ್ನ ರಿವ್ಯೂ ಮಾಡಿ ತನ್ನ ರೆಕಮೆಂಡೇಶನ್ಸ್ಗಳನ್ನ ನೀಡುವಂಥದ್ದು. ಹಾಗೆ ಈ IAMsಗಳು ಸೆಂಟ್ರಲ್ ವಿಜಿಲೆನ್ಸ್ ಆಫೀಸರ್ಗೆ ಅಥವಾ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನರ್ಗೆ ಒಂದು ವೇಳೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನಡಿಯಲ್ಲಿನ ಪ್ರಾವಿಷನ್ಸ್ಗಳ ಇರ್ರೆಗ್ಯುಲಾರಿಟೀಸ್ಗಳು ಆಗಿದೆ ಅಂತ ಹೇಳಿ ತಿಳಿದು ಬಂದಾಗ ಒಂದು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡುವಂಥದ್ದು, ಅಥವಾ ಆರ್ಗನೈಸೇಷನಿನ ಚೀಫ್ ಎಕ್ಸಿಕ್ಯೂಟಿವ್ಗೆ ಕೂಡ ಆ ಒಂದು ರಿಪೋರ್ಟ್ ಅನ್ನ ಡೈರೆಕ್ಟ್ ಆಗಿ ಸಬ್ಮಿಟ್ ಮಾಡುವಂತ ಪವರ್ ಅನ್ನ ಇವರು ಹೊಂದಿರ್ತಾರೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅನ್ನ ಯಾವ ವರ್ಷದಲ್ಲಿ ಜಾರಿಗೆ ತರಲಾಗಿದೆ ಅನ್ನುವಂಥದ್ದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗಾದ್ರೆ ಈಗ ಯಾವ ರೀತಿಯ ಮಾಡಿಫಿಕೇಶನ್ಸ್ಗಳನ್ನ ಈ IAMಗೆ ಸಂಬಂಧಪಟ್ಟಂತ ರೂಲ್ಸ್ಗಳಲ್ಲಿ ಮಾಡಲಾಗ್ತದೆ ಅಂತ ಅಂದಾಗ, ಆಫೀಸರ್ಸ್ಗಳನ್ನ IAM ಅಂತ ಹೇಳಿ, ಇಂಡಿಪೆಂಡೆಂಟ್ ಎಕ್ಸ್ಟರ್ನಲ್ ಮಾನಿಟರ್ಸ್ ಅಂತ ಹೇಳಿ ಏನು ನಾಮಿನೇಟ್ ಮಾಡ್ತಿದ್ದಾರೆ, ಆ ರೀತಿಯ IAMsಗಳಾಗಿ ನಾಮಿನೇಟ್ ಆಗೋದಕ್ಕೆ ಯಾರೆಲ್ಲ ಎಲಿಜಿಬಲ್ ಅಂತ ಹೇಳಿ ಕೆಲವೊಂದು ಮಾಡಿಫಿಕೇಶನ್ಸ್ಗಳನ್ನ ತಂದಿರ್ತಕ್ಕಂಥದ್ದು. ಅದು ಭಾರತ ಸರ್ಕಾರದ ಅಡಿಷನಲ್ ಸೆಕ್ರೆಟರಿ ಅಂತ ಹೇಳಿ ಯಾರೆಲ್ಲ ಆ ಪೋಸ್ಟ್ ನಲ್ಲಿ ಇರ್ತಾರೆ ಅಂಥವ್ರು ಇದಕ್ಕೆ ಎಲಿಜಿಬಲ್ ಆಗ್ತಾರೆ, ಅಥವಾ ಚೇರ್ಮನ್ ಕಮ್ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಆಫ್ ಶೆಡ್ಯೂಲ್ ಎ ಆಫ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ಗಳು ಯಾರಿರ್ತಾರೆ ಅವರು ಕೂಡ ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ, ಅಥವಾ ಅಡಿಷನಲ್ ಸೆಕ್ರೆಟರಿ ಅಥವಾ ಅದಕ್ಕಿಂತಲೂ ಕೂಡ ಹೈಯರ್ ಪೋಸ್ಟ್ ನಲ್ಲಿ ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ ಅಟ್ ದಿ ಟೈಮ್ ಆಫ್ ರಿಟೈರ್ಮೆಂಟ್ ನ ಸಂದರ್ಭದಲ್ಲಿ ಇದ್ದಂತ ರಿಟೈರ್ ಆಗಿರ್ತಕ್ಕಂಥ ಪರ್ಸನ್ಸ್ಗಳು ಕೂಡ ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಅಂದ್ರೆ ಅವರ ನಿವೃತ್ತಿಯ ಸಂದರ್ಭದಲ್ಲಿ ಅವರು ಒಂದು ವೇಳೆ ಅಡಿಷನಲ್ ಸೆಕ್ರೆಟರಿ ಅಥವಾ ಅದಕ್ಕಿಂತ ಉನ್ನತ ಹುದ್ದೆಯಲ್ಲಿದ್ದು ಅವರು ಕೇಂದ್ರ ಸರ್ಕಾರದಿಂದ ನಿವೃತ್ತಿ ಹೊಂದಿದ್ರೆ ಅವರು ಇದಕ್ಕೆ ಯೋಗ್ಯರಾಗಿರ್ತಾರೆ. ಇನ್ನ CMDsಗಳಾಗಿರ್ಬೋದು, MDsಗಳಾಗಿರ್ಬೋದು, ಅಥವಾ ಯಾವುದೇ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಿನ CEOsಗಳಾಗಿರಬಹುದು, ಇನ್ಶೂರೆನ್ಸ್ ಕಂಪನೀಸ್ಗಳ CEO ಆಗಿರ್ಬೋದು, ಅಥವಾ ಇನ್ಯಾವುದೇ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನಿನ CEOsಗಳಾಗಿದ್ದಂಥವ್ರು ಅವರ ರಿಟೈರ್ಮೆಂಟ್ ನ ಸಂದರ್ಭದಲ್ಲಿ ಈ ಯಾವುದೇ ಸ್ಥಾನವನ್ನ ಪಡ್ಕೊಂಡಿದ್ದವರು ಕೂಡ IAM ಆಗಿ ಈಗ ನಾಮಿನೇಟ್ ಆಗ್ಬೋದಾಗಿರುತ್ತೆ. ಇನ್ನ ಆರ್ಮ್ಡ್ ಫೋರ್ಸಸ್ ಅಲ್ಲಿ ಕೂಡ ಅಡಿಷನಲ್ ಸೆಕ್ರೆಟರಿ ಅಥವಾ ಅದಕ್ಕಿಂತಲೂ ಹೆಚ್ಚಿನ ಒಂದು ಪೇ ಸ್ಕೇಲಿಗೆ ಈಕ್ವಲೆಂಟ್ ಆಗುವಂತ ಒಂದು ಹುದ್ದೆಯಲ್ಲಿ ತಮ್ಮ ರಿಟೈರ್ಮೆಂಟ್ ನ ಸಂದರ್ಭದಲ್ಲಿ ಇದ್ದಂಥವರು ಕೂಡ ಈಗ IAM ಆಗಿ ನೇಮಕ ಆಗೋದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಾವು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಬೇಕಾಗತ್ತೆ. ಇದು ಭಾರತದಲ್ಲಿರ್ತಕ್ಕಂಥ ಒಂದು
ಅಪೆಕ್ಸ್ ವಿಜಿಲೆನ್ಸ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ಯಾವುದೇ ಎಕ್ಸಿಕ್ಯೂಟಿವ್ ಅಥಾರಿಟಿ ಅನ್ನುವಂಥದ್ದು ಇದ್ರ ಮೇಲೆ ಇರೋದಿಲ್ಲ. ಹಾಗಾಗಿ ಇದು ಫ್ರೀ ಆಫ್ ಕಂಟ್ರೋಲ್ ಅಂತಾನೆ ಗುರುತಿಸ್ಕೊಳ್ಳುತ್ತೆ ಎನಿ ಎಕ್ಸಿಕ್ಯೂಟಿವ್ ಅಥಾರಿಟಿಯಿಂದ. ಹಾಗಾಗಿ ಎಲ್ಲ ವಿಜಿಲೆನ್ಸ್ ಆಕ್ಟಿವಿಟಿಯನ್ನ ಮಾನಿಟರ್ ಮಾಡ್ತಾ ಇರುತ್ತೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ. ಮತ್ತು ವೇರಿಯಸ್ ಅಥಾರಿಟೀಸ್ಗಳು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತ ಆರ್ಗನೈಸೇಷನ್ಸ್ಗಳಿಗೆ ಅಡ್ವೈಸ್ ಮಾಡುವಂತ ಕಾರ್ಯವನ್ನ ಮಾಡುತ್ತೆ. ಪ್ಲಾನಿಂಗ್ನ ವಿಚಾರದಲ್ಲಿ, ಎಕ್ಸಿಕ್ಯೂಟಿವ್ನ ವಿಚಾರದಲ್ಲಿ, ಅಥವಾ ವಿಜಿಲೆನ್ಸ್ ವರ್ಕರ್ನ ರಿಫಾರ್ಮ್ಸ್ನ ವಿಚಾರದಲ್ಲಿ ರಿವ್ಯೂ ಮಾಡೋದ್ರಲ್ಲಿ ಇದರ ಪಾತ್ರ ಅನ್ನುವಂಥದ್ದು ಬಹಳ ಮಹತ್ವವಾಗಿರುತ್ತೆ. ಇದೊಂದು ಸ್ವತಂತ್ರವಾದಂತ ಸಂಸ್ಥೆ ಆಗಿದ್ದು ಭಾರತದ ಪಾರ್ಲಿಮೆಂಟಿಗೆ ಮಾತ್ರವೇ ಇದು ಆನ್ಸರಬಲ್ ಆಗಿರುತ್ತೆ. ಇದನ್ನು ನಾವು ಪರ್ಫೆಕ್ಟ್ ಆಗಿ ತಿಳ್ಕೊಳ್ಬೇಕು. ಯಾಕೆಂದ್ರೆ ಸಿವಿಸಿಯ ಬಗ್ಗೆ ಒಂದು ಪ್ರಿಲಿಮ್ಸ್ ಪ್ರಶ್ನೆಯನ್ನ ಕೇಳಿದಾಗ ಸಿವಿಸಿ ಈಸ್ ಓನ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಪಾರ್ಲಿಮೆಂಟ್ ಅಂತ ಹೇಳಿ ತಿಳಿಸಿದಾಗ ಅದು ಸರಿ ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗತ್ತೆ. ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅನ್ನುವಂಥದ್ದು ಕೇವಲ ಪಾರ್ಲಿಮೆಂಟಿಗೆ ರೆಸ್ಪಾನ್ಸಿಬಲ್ ಆಗಿದೆ ಅನ್ನುವಂಥದ್ದು. ಇದನ್ನ ಯಾವಾಗ ಫಾರ್ಮ್ ಮಾಡಲಾಯಿತು ಅಂದ್ರೆ 1964ರಲ್ಲಿ ಕೆ ಸಂತಾನಂ ಅವರ ಕಮಿಟಿಯ ಒಂದು ರೆಕಮೆಂಡೇಶನ್ಸ್ಗಳ ಆಧಾರದ ಮೇಲೆ ಇದನ್ನ ಫಾರ್ಮ್ ಮಾಡಲಾಗುತ್ತೆ. ಪಾರ್ಲಿಮೆಂಟ್ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಆಕ್ಟ್ ಅಂತ ಹೇಳಿ 2003ರಲ್ಲಿ ಆ ಆಕ್ಟ್ ಅನ್ನ ತರೋದ್ರ ಮುಖಾಂತರವಾಗಿ ಸಿವಿಸಿಗೆ ಸ್ಟ್ಯಾಟ್ಯುಟರಿ ಸ್ಟೇಟಸ್ ಅನ್ನ ನೀಡಲಾಗಿರ್ತಕ್ಕಂಥದ್ದು. ಈಗ ಇದೊಂದು ಶಾಸನಬದ್ಧವಾದಂತ ಒಂದು ಸಂಸ್ಥೆ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ಯಾಕೆ ಅಂತಂದ್ರೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಆಕ್ಟ್ ಅನ್ನ 2003ರಲ್ಲಿ ಜಾರಿಗೆ ತರಲಾಗಿರ್ತಕ್ಕಂಥದ್ದು. ಯಾವ ಒಂದು ಕಮಿಷನ್ನ ರೆಕಮೆಂಡೇಶನ್ಸ್ಗಳ ಆಧಾರದ ಮೇಲೆ ಇದನ್ನ ಹುಟ್ಟು ಹಾಕಲಾಯಿತು ಅಂದಾಗ ಕೆ ಸಂತಾನಂ ಕಮಿಟಿ ಅನ್ನುವಂಥದ್ದು ತಿಳಿದಿರಲಿ. ಇದು ಕೇವಲ ಪಾರ್ಲಿಮೆಂಟ್ಗೆ ರೆಸ್ಪಾನ್ಸಿಬಲ್ ಆಗಿರುವಂತ ಒಂದು ಸ್ವತಂತ್ರವಾದಂತ ಒಂದು ಸಂಸ್ಥೆ ಅನ್ನುವಂಥದ್ದು. ಹಾಗೆ ಭಾರತದ ಅಪೆಕ್ಸ್ ವಿಜಿಲೆನ್ಸ್ ಇನ್ಸ್ಟಿಟ್ಯೂಷನ್ ಅನ್ನುವಂಥದ್ದು ಈ ರೀತಿಯ ಯಾವುದೇ ಸಾಂವಿಧಾನಿಕವಾಗಿ ಇರುವಂತಹ ಸಂಸ್ಥೆಗಳಾಗಿರ್ಬೋದು ಅಥವಾ ಶಾಸನಬದ್ಧವಾಗಿ ಇರುವಂತಹ ಸಂಸ್ಥೆಗಳಾಗಿರಬಹುದು, ಪರೀಕ್ಷಾ ದೃಷ್ಟಿಯಿಂದ ಕೆಪಿಎಸ್ಸಿ ಮತ್ತು ಯುಪಿಎಸ್ಸಿಯ ಯಾವುದೇ ಪರೀಕ್ಷೆಗಳಾಗಿರ್ಬೋದು, ಮುಖ್ಯವಾಗಿ ಪ್ರಿಲಿಮ್ಸ್ ಪರೀಕ್ಷೆಗಳ ದೃಷ್ಟಿಯಿಂದ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಈ ರೀತಿಯ ಸಂಸ್ಥೆಗಳ ಬಗ್ಗೆ ಸ್ಪಷ್ಟವಾದ ಮಾಹಿತಿ ನಮ್ಮಲ್ಲಿ ಇರಬೇಕಾಗತ್ತೆ. ಮುಂದಿನ ಆರ್ಟಿಕಲ್ ಸ್ಪಾಟ್ ಬಿಲ್ಡ್ ಪೆಲಿಕನ್ಸ್ ಡೈಯಿಂಗ್ ಎನ್ ಮ್ಯಾಸೆ ಇನ್ ಆಂಧ್ರ ಪ್ರದೇಶ್ ಅನ್ನುವಂಥದ್ದು. ಸ್ಪಾಟ್ ಬಿಲ್ಡ್ ಪೆಲಿಕನ್ಸ್ಗಳ ಸಾವು ಹೆಚ್ಚಿನದಾಗಿ ಆಗ್ತಾ ಇದೆ ಆಂಧ್ರ ಪ್ರದೇಶದ ಬರ್ಡ್ ಏರಿಯಾದಲ್ಲಿ, ಒಂದು ಇಂಪಾರ್ಟೆಂಟ್ ಬರ್ಡ್ ಏರಿಯಾದಲ್ಲಿ. ಅದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಸಂರಕ್ಷಣೆಯ ಅಡಿಯಲ್ಲಿ ನಾವು ಓದ್ಕೊಳ್ಬಹುದಾಗತ್ತೆ. ಇಲ್ಲಿ ನೆಮಟೋಡ್ ಇನ್ಫೆಸ್ಟೇಷನ್ ಅನ್ನುವಂಥದ್ದು ಈ ಸ್ಪಾಟ್ ಬಿಲ್ಡ್ ಪೆಲಿಕನ್ಸ್ಗಳ ಮಾಸ್ ಮಾರ್ಟಾಲಿಟಿಗೆ ಗುಂಪಿನಲ್ಲಿ ಇವು ಸಾಯೋದಕ್ಕೆ ಕಾರಣ ಆಗ್ತಾ ಇದೆ. ಹಾಗಾಗಿ ಅದು ಎಲ್ಲಿ ಅಂತ ಅಂದ್ರೆ ಆಂಧ್ರ ಪ್ರದೇಶದ ತೆಲಿನೀಲಪುರಂ ಇಂಪಾರ್ಟೆಂಟ್ ಬರ್ಡ್ ಏರಿಯಾದಲ್ಲಿ ಈ ರೀತಿ ಆಗ್ತಾ ಇದೆ. ಅದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಸ್ಪಾಟ್ ಬಿಲ್ಡ್ ಪೆಲಿಕನ್ಸ್ ನ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇದನ್ನ ಗ್ರೇ ಪೆಲಿಕನ್ ಅಂತ ಕೂಡ ಕರೀತಾರೆ. ಪೆಲಿಕನ್ ಫ್ಯಾಮಿಲಿಯ ಒಂದು ಸದಸ್ಯರಾಗಿರ್ತಕ್ಕಂಥದ್ದು. ಸದರನ್ ಏಷ್ಯಾದಲ್ಲಿ ಇದು ಬ್ರೀಡಿಂಗ್ ಆಗುವಂಥದ್ದು. ಹಾಗೆ ಸದರನ್ ಇರಾನ್ನಿಂದ ಇಂಡಿಯಾದಿಂದ ಹಿಡಿದು ಈಸ್ಟ್ ಆಫ್ ಇಂಡೋನೇಷ್ಯಾದವರೆಗೂ ಕೂಡ ಇದರ ಬ್ರೀಡಿಂಗ್ ಗ್ರೌಂಡ್ಸ್ ಗಳನ್ನ ನಾವು ಕಾಣಬಹುದಾಗತ್ತೆ. ಇದು ಲಾರ್ಜ್ ಇನ್ಲೆಂಡ್ ಮತ್ತು ಕೋಸ್ಟಲ್ ವಾಟರ್ಸ್ ಗಳಲ್ಲಿ ಕಾಣಸಿಗುವಂತ ಒಂದು ಬರ್ಡ್ ಆಗಿದೆ. ಎಸ್ಪೆಷಲಿ ಲಾರ್ಜ್ ಲೇಕ್ಸ್ ಗಳಲ್ಲಿ ಇದನ್ನ ನಾವು ಕಾಣಬಹುದಾಗತ್ತೆ. ಬ್ರೀಡಿಂಗ್ ಪಾಪ್ಯುಲೇಷನ್ ಆಫ್ ದೀಸ್ ಸ್ಪೀಸೀಸ್ ಅನ್ನುವಂಥದ್ದು ಇಂಡಿಯಾ, ಶ್ರೀಲಂಕಾ ಮತ್ತು ಕಂಬೋಡಿಯಾಗೆ ಲಿಮಿಟ್ ಆಗಿರ್ತಕ್ಕಂಥದ್ದು. ನಾನ್ ಬ್ರೀಡಿಂಗ್ ಸೀಸನ್ ಅಂತ ಅಂದ್ರೆ ನೇಪಾಳ್, ಮಯನ್ಮಾರ್, ಥಾಯ್ಲೆಂಡ್, ಲಾವೋಸ್, ವಿಯೆಟ್ನಾಂನಲ್ಲಿ ಕೂಡ ಇವು ರೆಕಾರ್ಡ್ ಆಗುವಂಥವು. ನಾವೀಗಾಗಲೇ ಬಹಳ ದಿನ ಡಿಸ್ಕಸ್ ಮಾಡುವಂತೆ ಯಾವುದೇ ಸ್ಪೀಸೀಸ್ನ ಬಗ್ಗೆ ತಿಳ್ಕೊಂಡ್ರೆ ಅದರ ಕನ್ಸರ್ವೇಷನ್ ಸ್ಟೇಟಸ್ ನಮಗೆ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. IUCN ಅಡಿಯಲ್ಲಿ ಇದು ನಿಯರ್ ಥ್ರೆಟನ್ಡ್ ಅನ್ನುವಂಥ ಒಂದು ಸ್ಥಾನಮಾನವನ್ನ ಪಡ್ಕೊಂಡಿದೆ. IUCN ಅಡಿಯಲ್ಲಿ ನಿಯರ್ ಥ್ರೆಟನ್ಡ್ ಅನ್ನುವಂಥದ್ದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972ನ ಅಡಿಯಲ್ಲಿ ಶೆಡ್ಯೂಲ್ 4ನ ಅಡಿಯಲ್ಲಿ ಇರುವಂತ ಒಂದು ಸ್ಪೀಸೀಸ್ ಆಗಿದೆ. ಶೆಡ್ಯೂಲ್ 4 ಅಂದಾಗ ಲೀಸ್ಟ್ ಇಂಪಾರ್ಟೆನ್ಸ್ ಅನ್ನ ಇದರ ಒಂದು ಪ್ರಿವೆನ್ಷನ್ಗೆ ನೀಡಲಾಗುತ್ತೆ ಅನ್ನುವಂಥದ್ದು. ಇದರ ಹಂಟಿಂಗ್ ಅನ್ನ ಪ್ರಾಹಿಬಿಟ್ ಮಾಡಲಾಗುತ್ತೆ. ಬಟ್ ಪೆನಾಲ್ಟಿ ಅನ್ನುವಂಥದ್ದು ಫಸ್ಟ್ 2 ಶೆಡ್ಯೂಲ್ಸ್ಗಳಿಗೆ ಹೋಲಿಕೆ ಮಾಡಿದಾಗ ಇದನ್ನ ವೈಲೇಟ್ ಮಾಡಿದಾಗ ಪೆನಾಲ್ಟಿ ಅನ್ನುವಂಥದ್ದು ಬಹಳ ಕಡಿಮೆ ಇರುತ್ತೆ ಅನ್ನುವಂಥದ್ದನ್ನ ಗುರುತಿಸಬಹುದಾಗತ್ತೆ. ಮುಂದಿನ ಆರ್ಟಿಕಲ್ ಡಿಕಮಿಷನ್ಡ್ INS ಕುಕ್ರಿ ಟು ಬಿ ಕನ್ವರ್ಟೆಡ್ ಇನ್ ಟು ಮ್ಯೂಸಿಯಂ. 1989ರಲ್ಲಿ ಕಮಿಷನ್ ಆಗಿದ್ದಂತ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಅವರು ಬಿಲ್ಡ್ ಮಾಡಿದಂತ INS ಕುಕ್ರಿ ಅನ್ನುವಂತ ಒಂದು ಮಿಸೈಲ್ ಕಾರ್ವೆಟ್ ಅನ್ನುವಂಥದ್ದು, ಇಂಡಿಜಿನಸ್ ಆಗಿ ಬಿಲ್ಡ್ ಆಗಿರ್ತಕ್ಕಂಥ ಮಿಸೈಲ್ ಕಾರ್ವೆಟ್ ಅನ್ನುವಂಥದ್ದು ಈಗ ಅಂದ್ರೆ ಕಳೆದ ವರ್ಷ ಡಿಸೆಂಬರ್ 2021ರಲ್ಲಿ ಇದನ್ನ ಡಿಕಮಿಷನ್ ಮಾಡಲಾಗಿದೆ. 32 ವರ್ಷಗಳ ಸರ್ವಿಸ್ನ ನಂತರದಲ್ಲಿ ಈಗ ಇದನ್ನ ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡೋದಕ್ಕೆ ಹೊರಟಿದ್ದಾರೆ. ಹಾಗಾಗಿ ಇದನ್ನ ಡ್ಯೂವಿನ ಅಡ್ಮಿನಿಸ್ಟ್ರೇಷನ್ಗೆ ಹ್ಯಾಂಡ್ ಓವರ್ ಮಾಡಲಾಗಿರ್ತಕ್ಕಂಥದ್ದು. ಡ್ಯೂ ಅಡ್ಮಿನಿಸ್ಟ್ರೇಷನ್ಗೆ ಇದನ್ನ ಹ್ಯಾಂಡ್ ಓವರ್ ಮಾಡಿರ್ತಕ್ಕಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಇದು ಭಾರತದ ಮೊದಲ ಇಂಡಿಜಿನಸ್ ಆಗಿ ಬಿಲ್ಡ್ ಆದಂತ ಮಿಸೈಲ್ ಕಾರ್ವೆಟ್ ಅನ್ನುವಂಥದ್ದು ನಮಗೆ ತಿಳಿದಿರಲಿ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಈ ಒಂದು ಆಂಗಲ್ ನಲ್ಲಿ ಇದರ ಬಗ್ಗೆ ಪ್ರಶ್ನೆಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಮುಂದಿನ ಆರ್ಟಿಕಲ್ ಡಿಬೇಟ್ ಓವರ್ ಪದ್ಮ ಅವಾರ್ಡ್ ಫಾರ್ ಆಜಾದ್ ಅನ್ನುವಂಥದ್ದು. ಹಾಗೆ
ಅನಿಂದ್ಯಾ ಚಟರ್ಜಿ ಡಿಕ್ಲೈನ್ಸ್ ಪದ್ಮ ಅವಾರ್ಡ್ ಅನ್ನುವಂಥದ್ದು. ಹೀಗೆ ಪದ್ಮ ಅವಾರ್ಡ್ಸ್ಗಳಿಗೆ ಸಂಬಂಧಪಟ್ಟಂತೆ ಇಂದಿನ ಪತ್ರಿಕೆಯಲ್ಲಿ ಕೆಲವು ಆರ್ಟಿಕಲ್ಸ್ಗಳನ್ನು ನಾವು ಕಾಣಬಹುದಾಗತ್ತೆ. ಇವುಗಳ ಹಿನ್ನೆಲೆಯಲ್ಲಿ ಪದ್ಮ ಅವಾರ್ಡ್ಸ್ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಮಿನಿಸ್ಟ್ರೀಸ್ ಅಂಡ್ ಡಿಪಾರ್ಟ್ಮೆಂಟ್ಸ್ ಆಫ್ ದಿ ಗವರ್ಮೆಂಟ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. ಕೇಂದ್ರ ಸರ್ಕಾರ ಈ ವರ್ಷದ ಪದ್ಮ ಅವಾರ್ಡ್ಸ್ಗಳನ್ನು ಅನೌನ್ಸ್ ಮಾಡಿದ್ದು, ಅದರ ಹಿನ್ನೆಲೆಯಲ್ಲಿ ಇವತ್ತು ಇಷ್ಟೆಲ್ಲ ಪದ್ಮ ಅವಾರ್ಡ್ಸ್ಗಳಿಗೆ ಸಂಬಂಧಪಟ್ಟಂತ ಆರ್ಟಿಕಲ್ಸ್ಗಳನ್ನು ನಾವು ಕಾಣಬೇಕಾಗಿ ಬಂದಿದೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಇದರ ಬಗೆಗೆ ನಾವು ವಿಸ್ತೃತವಾಗಿ ತಿಳ್ಕೊಳ್ಳೋದಾದ್ರೆ, ಭಾರತದಲ್ಲಿ ಭಾರತ ರತ್ನವನ್ನ ಹೊರತುಪಡಿಸಿ ಹೈಯೆಸ್ಟ್ ಸಿವಿಲಿಯನ್ ಹಾನರ್ ಅಂತ ಹೇಳಿ ಈ ಪದ್ಮ ಅವಾರ್ಡ್ಸ್ಗಳು ಗುರುತಿಸ್ಕೊಳ್ಳುತ್ತೆ. ಅದರಲ್ಲೂ ಕೂಡ ನಾವು 3 ಕ್ಯಾಟಗರೀಸ್ಗಳನ್ನು ಕಾಣಬಹುದು: ಪದ್ಮ ವಿಭೂಷಣ್, ಪದ್ಮಭೂಷಣ್, ನಂತರದಲ್ಲಿ ಪದ್ಮಶ್ರೀ ಅನ್ನುವಂಥದ್ದು. ಪದ್ಮ ವಿಭೂಷಣ್ ಅನ್ನುವಂಥದ್ದು ಹೆಚ್ಚು ಮಹತ್ವವನ್ನ ಪಡ್ಕೊಳ್ಳುತ್ತೆ, ನಂತರದಲ್ಲಿ ಪದ್ಮಭೂಷಣ್, ನಂತರದಲ್ಲಿ ಪದ್ಮಶ್ರೀ. ಇದನ್ನ ಪ್ರತಿ ವರ್ಷವೂ ಕೂಡ ರಿಪಬ್ಲಿಕ್ ಡೇಯ ಈವ್ನ ಸಂದರ್ಭದಲ್ಲಿ ಅನೌನ್ಸ್ ಮಾಡಲಾಗುತ್ತೆ. ಈ ವರ್ಷದ ಲಿಸ್ಟ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದು, ಅದರ ಹಿನ್ನೆಲೆಯಲ್ಲಿ ನಾವು ಇದನ್ನ ತಿಳ್ಕೊಳ್ತಾ ಇರ್ತಕ್ಕಂಥದ್ದು. ಪದ್ಮ ವಿಭೂಷಣವನ್ನ ಎಕ್ಸೆಪ್ಷನಲಿ ಮತ್ತು ಡಿಸ್ಟಿಂಗ್ವಿಶ್ಡ್ ಸರ್ವಿಸಸ್ ಅನ್ನ ನೀಡಿರ್ತಕ್ಕಂಥವ್ರಿಗೆ ನೀಡಲಾಗುತ್ತೆ. ಪದ್ಮಭೂಷಣ್ ಅನ್ನ ಡಿಸ್ಟಿಂಗ್ವಿಶ್ಡ್ ಅಥವಾ ಸರ್ವಿಸ್ ಆಫ್ ಹೈಯರ್ ಆರ್ಡರ್ ಅನ್ನ ನೀಡಿರ್ತಕ್ಕಂಥವರಿಗೆ ನೀಡಲಾಗುತ್ತೆ. ಹಾಗೆ ಪದ್ಮಶ್ರೀಯನ್ನ ಡಿಸ್ಟಿಂಗ್ವಿಶ್ಡ್ ಸರ್ವಿಸ್ ಅನ್ನ ನೀಡಿರ್ತಕ್ಕಂಥವರಿಗೆ ನೀಡಲಾಗುತ್ತೆ. ಈ ಒಂದು ಅವಾರ್ಡ್ ಅನ್ನ ಯಾವುದೇ ಕ್ಷೇತ್ರದಲ್ಲಿ ಯಾರೆಲ್ಲ ಡಿಸ್ಟಿಂಗ್ವಿಶ್ಡ್ ಸರ್ವಿಸ್ ಅನ್ನ ನೀಡಿರ್ತಕ್ಕಂಥವ್ರು ಇರ್ತಾರೆ ಅಂಥವ್ರನ್ನ ಗುರುತಿಸಿ ನೀಡಲಾಗುವಂಥದ್ದು. 1978, 79, 93 ಮತ್ತು 97ರಲ್ಲಿ ಪದ್ಮ ಅವಾರ್ಡ್ಸ್ಗಳನ್ನು ನೀಡಲಾಗಿಲ್ಲ. ಹಾಗಾಗಿ ಒಂದು ವೇಳೆ ಪದ್ಮ ಪ್ರಶಸ್ತಿಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆ ಬಂದು ಈ ಅವಾರ್ಡ್ಸ್ಗಳನ್ನು ಪ್ರತಿ ವರ್ಷವೂ ಕೂಡ ನೀಡಲಾಗಿದೆ, ಒಂದು ವರ್ಷವೂ ಕೂಡ ಮಿಸ್ ಆಗದೆ ಅಂದಾಗ, ಇಲ್ಲ ಕೆಲವು ವರ್ಷಗಳಲ್ಲಿ ಇವುಗಳನ್ನು ನೀಡಲಾಗಿಲ್ಲ, 1978, 79 ಮತ್ತು 93 ಮತ್ತು 97ರಲ್ಲಿ ಇವುಗಳನ್ನು ನೀಡಲಾಗಿಲ್ಲ ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗತ್ತೆ. ಇವುಗಳನ್ನು ಆರ್ಟ್, ಸೋಷಿಯಲ್ ವರ್ಕ್, ಪಬ್ಲಿಕ್ ಅಫೇರ್ಸ್, ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಟ್ರೇಡ್ ಅಂಡ್ ಇಂಡಸ್ಟ್ರಿ, ಮೆಡಿಸಿನ್, ಲಿಟ್ರೇಚರ್ ಅಂಡ್ ಎಜುಕೇಶನ್, ಸಿವಿಲ್ ಸರ್ವಿಸ್, ಸ್ಪೋರ್ಟ್ಸ್, ಈ ಯಾವುದೇ ಕ್ಷೇತ್ರಗಳಲ್ಲಿ ಕೂಡ ಸಾಧನೆಯನ್ನು ಮಾಡಿರ್ತಕ್ಕಂಥವರಿಗೆ ನೀಡಲಾಗುವಂಥದ್ದು. ಈ ಪದ್ಮ ಅವಾರ್ಡ್ಸ್ ಅನ್ನುವಂಥದ್ದು ಭಾರತ ರತ್ನದ ಜೊತೆಯಲ್ಲಿಯೇ 1954ರಲ್ಲಿ ಜಾರಿಗೆ ಬಂದಂತ ಅವಾರ್ಡ್ಸ್ಗಳಾಗಿವೆ. ಪದ್ಮ ಅವಾರ್ಡ್ಸ್ ಅಂದಾಗ ಈ ಅವಾರ್ಡ್ನೊಟ್ಟಿಗೆ ಯಾವುದೇ ಕ್ಯಾಶ್ ರಿವಾರ್ಡ್ ಅನ್ನುವಂಥದ್ದು ಸಿಗೋದಿಲ್ಲ, ಆದರೆ ಪ್ರೆಸಿಡೆಂಟ್ ಅವರು ಸಹಿ ಮಾಡಿದಂತ ಒಂದು ಸರ್ಟಿಫಿಕೇಟ್ ಅನ್ನ ಹಾಗೆ ಮೆಡಲ್ ಅನ್ನ ಇದರೊಟ್ಟಿಗೆ ನೀಡಲಾಗುತ್ತೆ. ಆದ್ರೆ ಈ ಟೈಟಲ್ಸ್ ಗಳನ್ನ ನಮ್ಮ ಹೆಸರಿನ ಪ್ರಿಫಿಕ್ಸ್ ಆಗಿ ಅಥವಾ ಸಫಿಕ್ಸ್ ಆಗಿ ಬಳಕೆ ಮಾಡುವಂತಿಲ್ಲ. ಇದು ನಮಗೆ ತಿಳಿದಿರಬೇಕು. ಪದ್ಮಶ್ರೀ, ಪದ್ಮಭೂಷಣ್, ಪದ್ಮವಿಭೂಷಣ್ ಅನ್ನುವಂಥದ್ದನ್ನ ನಮ್ಮ ಹೆಸರಿನ ಪ್ರಿಫಿಕ್ಸ್ ಅಥವಾ ಸಫಿಕ್ಸ್ ಆಗಿ ಇದನ್ನ ಬಳಕೆ ಮಾಡುವಂತಿಲ್ಲ ಅನ್ನುವಂಥದ್ದು ತಪ್ಪದೆ ನಮಗೆ ತಿಳಿದಿರಬೇಕಾಗತ್ತೆ. ಕೋಲ್ಕತ್ತಾದ ಫೇಮಸ್ ತಬಲಾ ಪ್ಲೇಯರ್ ಒಬ್ರು ಅನಿಂದ್ಯಾ ಚಟರ್ಜಿ ಅವರು ಪದ್ಮ ಅವಾರ್ಡ್ ಅನ್ನ ಡಿಕ್ಲೈನ್ ಮಾಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ರೆಸಿಪಿಯಂಟಿನ ಕನ್ಸೆಂಟ್ ಅನ್ನುವಂಥದ್ದು ಇಂಪಾರ್ಟೆಂಟಾ, ಅದನ್ನ ಪಡೆಯಲಾಗುತ್ತಾ ಅನ್ನುವಂಥದ್ದನ್ನ ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ. ರೆಸಿಪಿಯಂಟಿನ ಕನ್ಸೆಂಟ್ ಅನ್ನ ಪಡಿಲೇಬೇಕು ಅನ್ನುವಂಥ ಯಾವುದೇ ಪ್ರಾವಿಷನ್ ಅನ್ನುವಂಥದ್ದು ರಿಟರ್ನ್ ಅಥವಾ ಫಾರ್ಮಲ್ ಕನ್ಸೆಂಟ್ ಪಡ್ಕೊಳ್ಳೋದ್ರ ಬಗ್ಗೆ ತಿಳಿಸಿಲ್ಲ. ಆದ್ರೂ ಕೂಡ ಪ್ರತಿ ವರ್ಷ ಈ ಒಂದು ಪ್ರಶಸ್ತಿಯನ್ನ ನೀಡೋದಕ್ಕೆ ಮುಂಚೆ ಎವ್ರಿ ರೆಸಿಪಿಯಂಟಿಗೆ ಫೋನ್ ಕಾಲ್ನ ಮುಖಾಂತರವಾಗಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನವರು ಈ ಒಂದು ಸೆಲೆಕ್ಷನ್ನ ವಿಚಾರದಲ್ಲಿ ಅವರಿಗೆ ತಿಳಿಸ್ತಾರೆ. ಆಗ ಒಂದು ವೇಳೆ ಆ ರೆಸಿಪಿಯಂಟ್ ಇದನ್ನ ಡಿನೈ ಮಾಡಿದ್ದೆ ಆದ್ರೆ, ಅವರ ಹೆಸರನ್ನ ಈ ಒಂದು ಲಿಸ್ಟ್ನಿಂದ ಎಕ್ಸ್ಕ್ಲೂಡ್ ಮಾಡಬೇಕು ಅಂತ ಹೇಳಿ ತಿಳಿಸಿದ್ದೆ ಆದ್ರೆ ಅವರ ಹೆಸರನ್ನ ರಿಮೂವ್ ಮಾಡಲಾಗುತ್ತೆ. ಪದ್ಮಭೂಷಣ್, ಪದ್ಮವಿಭೂಷಣ್ ಮತ್ತು ಪದ್ಮಶ್ರೀ ಈ 3 ಅವಾರ್ಡ್ಸ್ಗಳನ್ನು ನೀಡಲಾಗುತ್ತೆ. ಪದ್ಮ ಅವಾರ್ಡ್ಸ್ಗಳು ಭಾರತ ರತ್ನದ ನಂತರದಲ್ಲಿನ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್. 54ರಲ್ಲಿ ಇದನ್ನ ಸ್ಥಾಪಿಸಲಾಯಿತು. 4 ವರ್ಷಗಳಲ್ಲಿ ಈ ಅವಾರ್ಡ್ಸ್ಗಳನ್ನು ನೀಡಲಾಗಿಲ್ಲ ಅನ್ನುವಂಥದ್ದು ಮತ್ತು ಎಲ್ಲ ಕ್ಷೇತ್ರಗಳಿಗೆ ಇದನ್ನ ನೀಡಲಾಗತ್ತೆ ಅನ್ನುವಂಥದ್ದು ಈ ಮಾಹಿತಿ ನಮಗೆ ಇರಬೇಕಾಗತ್ತೆ. ಇಂದಿನ ಒಂದು ಸಂಪಾದಕೀಯವನ್ನು ನಾವು ಡಿಸ್ಕಸ್ ಮಾಡೋಣ. ಅನ್ಲಾಕ್ ಇಂಡಿಯಾಸ್ ಫುಡ್ ಪ್ರೊಸೆಸಿಂಗ್ ಪೊಟೆನ್ಷಿಯಲ್ ಅನ್ನುವಂಥದ್ದು. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಫುಡ್ ಪ್ರೊಸೆಸಿಂಗ್ ಅಂಡ್ ರಿಲೇಟೆಡ್ ಇಂಡಸ್ಟ್ರೀಸ್ ಇನ್ ಇಂಡಿಯಾ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. ಭಾರತ ಇವತ್ತು ಹಣ್ಣು ಮತ್ತು ತರಕಾರಿಗಳ ಒಂದು ಸಂಗತಿಯಲ್ಲಿ ಜಗತ್ತಿನಲ್ಲೇ ಒನ್ ಆಫ್ ದಿ ಲಾರ್ಜೆಸ್ಟ್ ಪ್ರೊಡ್ಯೂಸರ್ಸ್ ಅಂತ ಹೇಳಿ ಗುರುತಿಸ್ಕೊಳ್ತಾ ಇದೆ. ಆದ್ರೂ ಕೂಡ ಪ್ರೋಸೆಸ್ಡ್ ಫುಡ್ ಅನ್ನ ಲಾರ್ಜ್ ಕ್ವಾಂಟಿಟೀಸ್ಗಳಲ್ಲಿ ಎಕ್ಸ್ಪೋರ್ಟ್ ಮಾಡುವಲ್ಲಿ ವಿಫಲವಾಗ್ತಾ ಇದೆ. ಹಾಗಾಗಿ ಲಾರ್ಜ್ ಕ್ವಾಂಟಿಟೀಸ್ಗಳಲ್ಲಿ ಪ್ರೋಸೆಸ್ಡ್ ಫುಡ್ ಅನ್ನ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಅಂತ ಹೇಳಿ, ಆ ಒಂದು ಎಕ್ಸ್ಪೋರ್ಟ್ ಅನ್ನ ಬೂಸ್ಟ್ ಮಾಡುವುದಕ್ಕೆ ಅಂತ ಹೇಳಿ ಭಾರತ ಸರ್ಕಾರ ಇವತ್ತು ಒಂದು ಯುನಿಕ್ ಆದಂತ ಒಂದು ವಿಶೇಷವಾದಂತ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು. ಇದರ ಮುಖ್ಯ ಉದ್ದೇಶ ಏನು ಅಂತ ಅಂದ್ರೆ ಇನ್ಕ್ರಿಮೆಂಟಲ್ ಸ್ಕೇಲ್ಸ್ ಗಳನ್ನ ಇನ್ಸೆಂಟಿವೈಸ್ ಮಾಡುವಂತ ಉದ್ದೇಶವನ್ನ ಇದು ಹೊಂದಿದೆ. ಇದುವರೆಗೂ ಇದು ಏನೆಲ್ಲ ಪ್ರೋಗ್ರೆಸ್ ಅನ್ನ ಮಾಡಿದೆ ಅಂತ ಅಂದಾಗ 10,900 ಕೋಟಿಯಷ್ಟು ಈ ಸ್ಕೀಮ್ಗೆ ಅಂತ ಹೇಳಿ ಒಂದಷ್ಟು ಅಮೌಂಟ್ ಅನ್ನ ಇಯರ್ ಮಾರ್ಕ್ ಮಾಡಿರ್ತಕ್ಕಂಥದ್ದು. ಇದರ ಫಲಾನುಭವಿಗಳು
ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅನ್ನ ಈ ಒಂದು ಸ್ಕೀಮಿಗೆ ಅಪ್ಲೈ ಮಾಡುವಾಗ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಕ್ಕೆ ಒಂದು ಕಮಿಟ್ಮೆಂಟ್ ಅನ್ನ ಅವರು ತೋರಿಸಬೇಕಾಗತ್ತೆ. ಮುಂದಿನ 2 ವರ್ಷಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ 6,500 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಆಗಬಹುದು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಲಾಗಿರ್ತಕ್ಕಂಥದ್ದು. ಹೊಸ ಆಲ್ಟರ್ನೇಟಿವ್ಸ್ಗಳು ಎಕ್ಸ್ಪ್ಲೋರ್ ಆಗ್ತಾ ಇದೆ. ಇಮ್ಮೆನ್ಸ್ ಪೊಟೆನ್ಷಿಯಲ್ ಅನ್ನ ಇವತ್ತು ಭಾರತ ಹೊಂದಿದೆ. ಇನ್ನ ಹೊಸದಾದಂಥ ಒಂದು ಎಕೋಸಿಸ್ಟಮ್ ಅನ್ನ ಇನೋವೇಷನ್ಗೆ ಸಂಬಂಧಪಟ್ಟಂತೆ ಬೋತ್ ಫುಡ್ ಪ್ರಾಡಕ್ಟ್ಸ್ಗಳಾಗಿರಬಹುದು ಅಥವಾ ಪ್ರೊಸೆಸಿಂಗ್ನಲ್ಲಿ ಆಗಿರಬಹುದು, ಹೊಸದೊಂದು ಎಕೋಸಿಸ್ಟಮ್ ಅನ್ನ ಎನೇಬಲ್ ಮಾಡಲಿಕ್ಕೆ ಅಂತ ಹೇಳಿ ಹೊಸ ಬ್ರ್ಯಾಂಡ್ಸ್ಗಳನ್ನ ಇವತ್ತು ಈ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅನ್ನುವಂಥದ್ದು ವೆಲ್ಕಮ್ ಮಾಡ್ತಾ ಇದೆ. ಇದೆಲ್ಲದರಿಂದ ಮುಂಬರುವಂತ 2 ವರ್ಷಗಳಲ್ಲಿ ಈ ಒಂದು ಇಂಡಸ್ಟ್ರಿಯಲ್ಲಿ 6,500 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಕೂಡ ಎಕ್ಸ್ಪೆಕ್ಟ್ ಮಾಡಲಾಗ್ತಾ ಇದೆ. ಹಾಗಾದ್ರೆ ಇದನ್ನ ಇನ್ನಷ್ಟು ಹೆಚ್ಚುಗೊಳಿಸೋದಕ್ಕೆ, ಇದರಿಂದ ಭಾರತೀಯರಿಗೆ ಬರುವಂತ ಲಾಭ ಇನ್ನಷ್ಟು ಹೆಚ್ಚಾಗಬೇಕು ಅಂತ ಅಂದ್ರೆ, ಭಾರತದಲ್ಲಿ ಈ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಬೂಸ್ಟಪ್ ಆಗಬೇಕು ಅಂತ ಅಂದ್ರೆ ನಾವು ಏನೆಲ್ಲ ಮಾಡಬೇಕು ಅಂತ ವೇ ಫಾರ್ವರ್ಡ್ ಅನ್ನ ನಾವು ನೋಡೋದಾದ್ರೆ, ಈ ಫುಡ್ ಪ್ರೊಸೆಸಿಂಗ್ಗೆ ಸಂಬಂಧಪಟ್ಟಂತೆ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಡೆವಲಪ್ ಮಾಡಬೇಕಾಗುತ್ತೆ. ಮುಖ್ಯವಾಗಿ ಒಂದು ಅಧ್ಯಯನದ ಪ್ರಕಾರ ಯುನೈಟೆಡ್ ಸ್ಟೇಟ್ಸ್ ಅನ್ನುವಂಥದ್ದು ಕನ್ಕ್ಲೂಡ್ ಮಾಡಿದೆ, ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ 1% ಇನ್ಕ್ರೀಸ್ ಆದರೂ ಕೂಡ ಫುಡ್ ಮ್ಯಾನುಫ್ಯಾಕ್ಚರಿಂಗ್ ಔಟ್ಪುಟ್ನಲ್ಲಿ 0.06% ನಷ್ಟು ಇನ್ಕ್ರೀಸ್ ಅನ್ನ ನಾವು ಕಾಣಬಹುದು ಲಾಂಗರ್ ರನ್ನಲ್ಲಿ ಅಂತ ಹೇಳಿ. ಹಾಗಾಗಿ ಈ ರೀತಿ ಒಂದು ಕೋರಿಲೇಷನ್ ಇರೋದ್ರಿಂದ ಇದು ಭಾರತಕ್ಕೂ ಕೂಡ ಹೋಲ್ಡ್ಸ್ ಗುಡ್ ಆಗುವಂತ ಒಂದು ಕೋರಿಲೇಷನ್ ಆಗುತ್ತೆ. ಹಾಗಾಗಿ ಹೈಯರ್ ಇನ್ವೆಸ್ಟ್ಮೆಂಟ್ ಅನ್ನ ನಾವು ಮುಖ್ಯವಾಗಿ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಅಂತ ಹೇಳಿ ಮಾಡಬೇಕಾಗತ್ತೆ. ಭಾರತದ ಕೆಲವು ರಾಜ್ಯಗಳಲ್ಲಿ ಈ ರೀತಿಯಾಗಿ ಹೈಯರ್ ಇನ್ವೆಸ್ಟ್ಮೆಂಟ್ ಅನ್ನ, ಹೈಯೆಸ್ಟ್ ಇಂಪ್ರೂವ್ಮೆಂಟ್ ಅನ್ನ ರೂರಲ್ ಹ್ಯಾಬಿಟೇಷನ್ಸ್ಗಳ ಕನೆಕ್ಟಿವಿಟಿಯನ್ನು ಹೆಚ್ಚು ಮಾಡೋದಕ್ಕೆ ಅಂತ ಹೇಳಿ ಮಾಡಿರ್ತಕ್ಕಂಥ ಕೆಲವು ರಾಜ್ಯಗಳು, ಆಂಧ್ರ ಪ್ರದೇಶ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಮಹಾರಾಷ್ಟ್ರ, ತಮಿಳುನಾಡು, ಉತ್ತರ ಪ್ರದೇಶದಂತ ರಾಜ್ಯಗಳು ಗುಡ್ ಗವರ್ನೆನ್ಸ್ ಇಂಡೆಕ್ಸ್ ನಲ್ಲಿ ಒಂದು ಒಳ್ಳೆಯ ರ್ಯಾಂಕಿಂಗ್ ಅನ್ನು ಕೂಡ ಇದರಿಂದ ಪಡ್ಕೊಂಡಿದೆ. ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಯುಟಿಲಿಟೀಸ್ ನ ಅಡಿಯಲ್ಲಿ ಹೈಯೆಸ್ಟ್ ಅಂತ ರ್ಯಾಂಕಿಂಗ್ ಪಡ್ಕೊಂಡಿರ್ತಕ್ಕಂಥ ಈ ಸ್ಟೇಟ್ಸ್ಗಳಲ್ಲಿ ಭಾರತದಲ್ಲೂ ಕೂಡ ಈ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ಮೆಂಟ್ ಇಂದ ಲಾಂಗರ್ ರನ್ ಅಲ್ಲಿ ಫುಡ್ ಮ್ಯಾನುಫ್ಯಾಕ್ಚರಿಂಗ್ ಔಟ್ಪುಟ್ ಅನ್ನುವಂಥದ್ದು ಹೆಚ್ಚಾಗುತ್ತೆ ಅನ್ನುವಂಥದ್ದು ನಮಗೆ ತಿಳಿದು ಬರ್ತಾ ಇದೆ. ಕೋರಿಲೇಷನ್ ಅನ್ನುವಂಥದ್ದು ಇಲ್ಲಿಗೂ ಕೂಡ ಹೋಲ್ಡ್ಸ್ ಗುಡ್ ಆಗ್ತಾ ಇರ್ತಕ್ಕಂಥದ್ದು. ಇನ್ನ ಎಕ್ಸ್ಪೋರ್ಟ್ ನಲ್ಲಿನ ಪ್ರಾಫಿಟಬಿಲಿಟಿಯನ್ನ ಹೆಚ್ಚುಗೊಳಿಸಬೇಕಾಗತ್ತೆ. ಯಾರೇ ಆದ್ರೂ ಕೂಡ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಅಂದ್ರೆ ಅವರಿಗೆ ಅದರಿಂದ ಹೆಚ್ಚು ಲಾಭ ಅನ್ನುವಂಥದ್ದು ತಿಳಿದು ಬಂದ್ರೆ ನಮ್ಮಲ್ಲಿ ಎಕ್ಸ್ಪೋರ್ಟ್ ಅನ್ನುವಂಥದ್ದು ಹೆಚ್ಚಾಗುತ್ತೆ. ಹಾಗಾಗಿ ಫುಡ್ ಪ್ರೊಸೆಸಿಂಗ್ ನಲ್ಲಿ ಇರುವಂತ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅನ್ನುವಂಥದ್ದು ಡೆಡಿಕೇಟೆಡ್ ಕ್ಯಾಟಗರಿ 3 ಅನ್ನ ಇಯರ್ ಮಾರ್ಕ್ ಮಾಡುತ್ತೆ, ಬ್ರ್ಯಾಂಡಿಂಗ್ ಅನ್ನ ಸಪೋರ್ಟ್ ಮಾಡುತ್ತೆ, ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ಗಳನ್ನ ಫಾರಿನ್ ಮಾರ್ಕೆಟ್ಸ್ ಗಳಲ್ಲಿ ಮಾಡೋದಕ್ಕೆ ಹೆಚ್ಚಿನ ಒಂದು ನೆರವಾಗುವಂತ ಒಂದು ಸ್ಕೀಮ್ ಆಗಿದೆ. ಹಾಗಾಗಿ ಇದರಿಂದ ಕೂಡ ಎಕ್ಸ್ಪೋರ್ಟ್ ಅನ್ನುವಂಥದ್ದು ಹೆಚ್ಚು ಪ್ರಾಫಿಟಬಲ್ ಆಗಿ ಆಗುತ್ತೆ ಮುಂಬರುವಂತ ದಿನಗಳಲ್ಲಿ. ಈ ರೀತಿ ಪ್ರಾಫಿಟಬಿಲಿಟಿ ಆಫ್ ಎಕ್ಸ್ಪೋರ್ಟ್ ಅನ್ನ ನಾವು ಇಂಪ್ರೂವ್ ಮಾಡಿದ್ದೆ ಆದ್ರೆ ಇದರಲ್ಲಿ ಹೆಚ್ಚಿನ ಬೂಸ್ಟ್ ಅನ್ನ ಕಾಣೋದಕ್ಕೆ, ಪ್ರೊಸೆಸಿಂಗ್ ನಲ್ಲಿ ಹೆಚ್ಚಿನ ಬೂಸ್ಟ್ ಅನ್ನ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನ ಕ್ರೆಡಿಟ್ಗೆ ಆಕ್ಸೆಸ್ ಅನ್ನ ನೀಡಬೇಕಾಗತ್ತೆ. ಸ್ಮಾಲ್ ಎಂಎಸ್ಎಂಇಸ್ಗಳು, ಮೈಕ್ರೋ, ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ಗಳಿಗೆ ಒಂದು ಆಕ್ಸೆಸ್ ಅನ್ನ ನೀಡಬೇಕು. ಕ್ರೆಡಿಟಿನ ಆಕ್ಸೆಸ್ ಅನ್ನುವಂಥದ್ದು ಅವರಿಗೆ ದೊರೆತರೆ, ಯಾಕೆಂದ್ರೆ ಕ್ರೆಡಿಟ್ ಅನ್ನುವಂಥದ್ದು ಅಥವಾ ಫಿನಾನ್ಸ್ ಅನ್ನುವಂಥದ್ದು ಒಂದು ಪೆರನಿಯಲ್ ಪ್ರಾಬ್ಲಮ್ ಆಗಿದೆ ಭಾರತದಲ್ಲಿ. ವರ್ಷದಾದ್ಯಂತ ಈ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಹಾಗಾಗಿ ಲ್ಯಾಕ್ ಆಫ್ ಪ್ರಾಪರ್ ಕ್ರೆಡಿಟ್ ಹಿಸ್ಟ್ರಿ ಮೆಕ್ಯಾನಿಸಮ್ ಅನ್ನುವಂಥದ್ದು ಎಂಎಸ್ಎಂಇಸ್ ಗಳನ್ನ ಕಾಡ್ತಾ ಇರ್ತಕ್ಕಂಥ ಒಂದು ಸಮಸ್ಯೆ ಆಗಿದೆ. ಸ್ಮಾರ್ಟ್ ಫಿನಾನ್ಸಿಂಗ್ ಆಲ್ಟರ್ನೇಟಿವ್ಸ್ ಗಳಾದಂಥ ಪಿಯರ್ ಟು ಪಿಯರ್ ಲೆಂಡಿಂಗ್ ಆಗಿರಬಹುದು ಅಥವಾ ಬೇರೆ ರೀತಿಯಾದಂಥ ಟ್ರೇಡ್ ರಿಸೀವಬಲ್ಸ್ ಡಿಸ್ಕೌಂಟಿಂಗ್ ಸಿಸ್ಟಮ್ ಆಗಿರಬಹುದು, ಈ ರೀತಿ ಬೇರೆ ಬೇರೆ ಸೊಲ್ಯೂಷನ್ಸ್ ಗಳ ಮುಖಾಂತರವಾಗಿ ಸಾಲ ಪಡ್ಕೊಳ್ಳೋದಕ್ಕೆ ಅವ್ರಿಗಿರುವಂತಹ ಸಮಸ್ಯೆಗಳನ್ನ ಹೋಗ್ಲಾಡಿಸಿದ್ರೆ ಈ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಅನ್ನುವಂಥದ್ದು ಇನ್ನಷ್ಟು ವೇಗವಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಒಟ್ಟಾರೆ ಇವತ್ತು ಜಗತ್ತು ಗ್ರೋಯಿಂಗ್ ಪಾಪ್ಯುಲೇಷನ್ ಅನ್ನ ಕಾಣ್ತಾ ಇದೆ. 2050ರ ಹೊತ್ತಿಗೆ 10 ಬಿಲಿಯನ್ ಪಾಪ್ಯುಲೇಷನ್ ಅನ್ನ ಜಗತ್ತು ಹೊಂದಿರುತ್ತೆ. ಈ ರೀತಿಯ ಗ್ರೋಯಿಂಗ್ ಪಾಪ್ಯುಲೇಷನ್ ಮತ್ತು ಫುಡ್ ಹ್ಯಾಬಿಟ್ಸ್ ಗಳು ಇವತ್ತು ಚೇಂಜ್ ಆಗ್ತಾ ಇರ್ತಕ್ಕಂಥದ್ದಾಗಿರಬಹುದು, ನೈಸರ್ಗಿಕ ಸಂಪನ್ಮೂಲಗಳನ್ನ ನಾವು ಹೆಚ್ಚು ಬಳಕೆ ಮಾಡ್ಕೊಳ್ತಿರ್ತಕ್ಕಂಥದ್ದಾಗಿರಬಹುದು. ಇಂಥ ಸಂದರ್ಭದಲ್ಲಿ ಒಂದು ಎಫಿಷಿಯಂಟ್ ಆದಂತ ಫುಡ್ ವ್ಯಾಲ್ಯೂ ಚೈನ್ ಅನ್ನ ಕಾಮನ್ ಆಗಿ ಎಲ್ಲರೂ ಕೂಡ ಹೊಂದಬೇಕು ಅಂತ ಅಂದ್ರೆ ಅದಕ್ಕೊಂದು ಪ್ರಾಪರ್ ರೋಡ್ ಮ್ಯಾಪ್ ಬೇಕಾಗುತ್ತೆ. ಅದಕ್ಕೆ ಎಲ್ಲ ರಾಷ್ಟ್ರಗಳು ಕೂಡ ಕೈ ಜೋಡಿಸಿ ಇಂಥ ಒಂದು ಕಾಮನ್ ಎಫಿಷಿಯಂಟ್ ಫುಡ್ ವ್ಯಾಲ್ಯೂ ಚೈನ್ ಅನ್ನ ನಾವು ಹೊಂದಬೇಕಾಗಿರ್ತಕ್ಕಂಥದ್ದು ನಮ್ಮ ಅನಿವಾರ್ಯತೆ ಆಗಿದೆ ಅಂತ ಹೇಳಿ ಲೇಖಕರು ಈ ಒಂದು ಆರ್ಟಿಕಲ್ ಅನ್ನ ಕೊನೆಗೊಳಿಸ್ತಾರೆ. ಇಂದಿನ ಡಿಸ್ಕಷನ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಿಲಿಮ್ಸ್ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ಸ್ಕೀಮ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತ ಸ್ಕೀಮ್ ಆಗಿದೆ ಅನ್ನುವಂಥ ಪ್ರಶ್ನೆಯನ್ನು ನಾವಿಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು. ಆಪ್ಷನ್ಸ್ಗಳು ಹೀಗಿವೆ: ಪ್ರಧಾನ್ ಮಂತ್ರಿ ಫಸಲ್ ಬಿಮಾ ಯೋಜನಾ, ಪ್ರಧಾನ್ ಮಂತ್ರಿ ಕಿಸಾನ್ ಸಂಪದ್ ಯೋಜನಾ, ಪ್ರಧಾನ್ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ, ನನ್ ಆಫ್ ದಿ ಅಬವ್ ಅನ್ನುವಂಥದ್ದು. ಇದರಲ್ಲಿ ಸರಿಯಾದ ಉತ್ತರವನ್ನು ಗುರುತಿಸಿ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.